ಪ್ರಯಾಣಿಕರು ಬಂದರೂ ಲಗೇಜ್ ಮಾತ್ರ ಬರಲೇ ಇಲ್ಲ. 5 ದಿನ ಕಾದ್ರೂ ಕೂಡ ಲಗೇಜ್ ಬರಲಿಲ್ಲ. ಕೆಐಎಬಿ ಏರ್ಪೋರ್ಟ್ ಸಿಬ್ಬಂದಿಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಲಾಸ್ಟ್ ಅಂಡ್ ಫೌಂಡ್ ಕೌಂಟರ್ ಬಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 5 ದಿನ ಕಾದ್ರೂ ಕೂಡ ಲಗೇಜ್ ಬಂದಿಲ್ಲ ಅಂತ ಹೇಳಿ. ಈ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಒಂದಷ್ಟು ವ್ಯತ್ಯಯ ಉಂಟಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಲಗೇಜ್ ಅನ್ನು ಕಳ್ಕೊಂಡಿರುವಂತಹ ಪ್ರಯಾಣಿಕರು ಪರದಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಯಾಣಿಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಇಂಡಿಗೋ ವಿಮಾನಗಳ ರದ್ದಿನಿಂದ ಸಾಕಷ್ಟು ಪರದಾಟವನ್ನು ಪ್ರಯಾಣಿಕರು ಪಡ್ತಾ ಇದ್ದಾರೆ. ಅದೇ ರೀತಿ ಇದೀಗ ಲಗೇಜ್ಗೂ ಸಹ ಪರದಾಡುವಂಥ ಪರಿಸ್ಥಿತಿ, ಅದು ಸಹ 5 ದಿನಗಳಿಂದ ಆಗ್ತಾ ಇರ್ತಕ್ಕಂಥದ್ದು. ಇದೀಗ ನಮ್ಮ ಜೊತೆ ಯುವಕರು ಸಹ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ನೀವು ಯಾವಾಗ ಫ್ಲೈಟಲ್ಲಿ ಹೋಗಿದ್ರಿ, ಎಲ್ಲಿ ಲಗೇಜ್ ಮಿಸ್ ಆಯಿತು, ಈಗ ಏನು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಸರ್, ನನ್ನ ಹೆಸರು ಮೊಹಮ್ಮದ್ ಅಯಾಜ್ ಅಂತ. ನಾವು ದಿಲ್ಲಿ ಟು ಬೆಂಗಳೂರು, ಬೆಂಗಳೂರು ಟು ಶಿವಮೊಗ್ಗ 1ನೇ ತಾರೀಕು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ. ಬಟ್ ಬುಕ್ ಮಾಡಿ ಏರ್ಪೋರ್ಟಿಗೆ ಬಂದು ಬೋರ್ಡಿಂಗ್ ಎಲ್ಲ ಆಗಿ ಗೇಟ್ ಹತ್ರ ಕೂತಾಗ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂತು. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅವರು ಕ್ಯಾನ್ಸಲ್ ಆಗಿದೆ ಫ್ಲೈಟು, ದಿಲ್ಲಿ ಟು ನಾಸಿಕ್, ನಾಸಿಕ್ ಟು ಬೆಂಗಳೂರು ಇದೆ. 10 ಗಂಟೆ ವೇಟಿಂಗ್ ಕೊಟ್ಟರು ಸರ್. ಅಲ್ಲೂ ತಿಂಡಿ, ಊಟ, ಅಕಾಮಿಡೇಷನ್ ಏನೂ ವ್ಯವಸ್ಥೆ ಮಾಡಿಲ್ಲ, ಲಾಂಚ್ ವ್ಯವಸ್ಥೆನೂ ಮಾಡಿಲ್ಲ ಅವರು. 10 ಗಂಟೆ ನಾವು ವೆಯ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದರೆ ಲಗೇಜ್ ಮಿಸ್ ಆಗಿತ್ತು ಸರ್. ಲಗೇಜ್ ಬಂದು ಕಂಪ್ಲೇಂಟ್ ರೈಸ್ ಮಾಡಿ ಅಥರೈಸೇಷನಿಗೆ ಲೆಟ್ರ್ ಎಲ್ಲ ಬರ್ದು ಕೊಟ್ಟು 1 ದಿನದಲ್ಲಿ ಬರುತ್ತೆ ಅಂದರು. ಲಗೇಜು ಶಿವಮೊಗ್ಗ ಏರ್ಪೋರ್ಟಿಗೆ ಕಳಿಸ್ತೀವಿ ಅಂದರು. ಶಿವಮೊಗ್ಗ ಏರ್ಪೋರ್ಟಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು 3-4 ದಿನ ಆಯಿತು. ಅಲ್ಲಿ ಏರ್ಪೋರ್ಟಿಗೆ ಅಲ್ಲೋಗಿ ಕೇಳಿದ್ರೆ ಅಲ್ಲೂ ಬಂದಿಲ್ಲ ಲಗೇಜು ಅಂತ ಇರ್ರೆಸ್ಪಾನ್ಸಿಬಲಾಗಿ ಮಾತಾಡಿದ್ರು. ಅಲ್ಲಿ ಮಾತಾಡಿದ್ರೆ ಸರಿ ಆಗಲ್ಲ ಅಂತ ಇಲ್ಲಿ ಬಂದು ಇಂಡಿಗೋ ಕೌಂಟ್ರಲ್ಲಿ ಕೇಳಿದ್ರೆ ಇವರು ಅದ್ರಕ್ಕಿಂತ ಡಬಲ್ ಇರ್ರೆಸ್ಪಾನ್ಸಿಬಲಾಗಿ ಮಾತಾಡ್ತಾರೆ. ನಿಮ್ಮ ಲಗೇಜ್ ಇಲ್ಲ, ಇಲ್ಲಿ ಶಿವಮೊಗ್ಗದಲ್ಲೇ ಹೋಗಿ ಕೇಳ್ಕೊಳ್ಳಿ, ಹಂಗೆ ಹಿಂಗೆ ಅಂತ. ಅವರು ಬೋರ್ಡಿಂಗಲ್ಲಿ ಬರ್ದು ಕೊಟ್ಟಿದ್ದಾರೆ. ನಾವು ಕಂಪ್ಲೇಂಟ್ ರೈಸ್ ಮಾಡಿ ಅಥರೈಸೇಷನ್ ಲೆಟ್ರನ್ನು ಕೊಟ್ಟಿದ್ದೀವಿ ಇವರಿಗೆ. ಬೆಂಗಳೂರು ಏರ್ಪೋರ್ಟಿಂದನೂ ದಿಲ್ಲಿಯಲ್ಲಿ ಲಗೇಜ್ ಮಿಸ್ ಮಾಡಿದ್ದಾರೆ, ಫ್ಲೈಟ್ ಕ್ಯಾನ್ಸಲ್ ಆಗಿ ಅಂತೇಳಿ. 1 ದಿನದಲ್ಲಿ ಲಗೇಜ್ ತರಿಸ್ಕೊಡ್ತೀನಿ ಅಂತ 4-5 ದಿನ ಆಯಿತು, ಈವರೆಗೆ ಲಗೇಜ್ ತರಿಸ್ಕೊಟ್ಟಿಲ್ಲ. ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಇಂಡಿಗೋದವ್ರು ನೋಡಿದ್ರೆ ಇರ್ರೆಸ್ಪಾನ್ಸಿಬಲ್ ಮಾತಾಡ್ತಾ ಇದ್ದಾರೆ, ಒಳಗೆ ಹೋಗೋಕೆ ಬಿಡ್ತಾ ಇಲ್ಲ. CISFಗೆ ಮಾತಾಡಿದ್ರೆ ಇಂಡಿಗೋದವ್ರಿಗೆ ಮಾತಾಡಿ ಅಂತಾರೆ, ಇಂಡಿಗೋದವ್ರಿಗೆ ಮಾತಾಡಿದ್ರೆ CISFಗೆ ಮಾತಾಡಿ ಅಂತಾರೆ. ಯಾರಿಗೆ ಮಾತಾಡಿದ್ರು ಪ್ರಯೋಜನ ಆಗ್ತಿಲ್ಲ, ಸುಮ್ಮನೆ ಬಂದು ನಿಂತಿದ್ದೀವಿ. ಈಗ ನೀವು ಡೆಲ್ಲಿಯಿಂದ ಮತ್ತೆ ಹೇಗೆ ಬಂದ್ರಿ? ಈಗ ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯಿತು, 10 ಗಂಟೆ ವೆಯ್ಟ್ ಮಾಡಿದ್ರಿ. ಅವರು ಕನೆಕ್ಟಿಂಗ್ ಫ್ಲೈಟ್ ಮಾಡಿಕೊಟ್ರು. ಬಟ್ ಹೆಂಗೆ ಅಂತ ಹೇಳಿದ್ರೆ ನಮಗೆ ಶಿವಮೊಗ್ಗಕ್ಕೆ ಮಾಡಿಕೊಟ್ಟಿಲ್ಲ, ಇಲ್ಲಿಗೆ ಮಾಡಿಕೊಟ್ರು, ಬೆಂಗಳೂರಿಗೆ ಮಾಡಿಕೊಟ್ರು. ಇಲ್ಲಿಂದ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದ್ದೀವಿ. 8,000 ರೂಪಾಯಿ ಕ್ಯಾಬಿಗೆ ತೊಗೊಂಡಿದ್ದಾರೆ ಅವರು. ಅದ್ರ ಅಮೌಂಟು ಕೊಟ್ಟಿಲ್ಲ, ಅದ್ರ ರಿಫಂಡ್ ಅಮೌಂಟು ಮಾಡಿಲ್ಲ ಅವರು. ಅಲ್ಲಿ ಹೋಗಿ ಕೇಳಿದ್ರೆ ನಮಗೆ ಡೈರೆಕ್ಟ್ ಕನೆಕ್ಟಿಂಗ್ ಶಿವಮೊಗ್ಗಕ್ಕಿಲ್ಲ, ನಿಮಗೆ ಬೆಂಗಳೂರು ಲಾಸ್ಟ್ ಅಂತ ಹೇಳಿದ್ರು. ಈಗ ಅಲ್ಲಿಂದ ಬರಬೇಕಂತ ಹೇಳಿಸ್ಕೊರ ನಾವು ಏನೇನು ಮಾಡಿದ್ವಿ, ಇಲ್ಲಿ ಬಂದ್ವಿ. ರಾತ್ರಿ ಅರ್ಧ ರಾತ್ರಿಗೆ ಫ್ಲೈಟ್ ಬಂತು, ಇಲ್ಲಿಂದ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಈಗ ನೋಡಿದ್ರೆ ಲಗೇಜೇ ಸಿಗ್ತಿಲ್ಲ ನಮಗೆ. 5 ದಿನ ಆಯಿತು, 5 ದಿನದಿಂದನೂ ಫೋನ್ ರೆಸ್ಪಾನ್ಸೇ ಇಲ್ಲ ಅವ್ರದ್ದು. ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಈಗ ಎಷ್ಟು ಜನರ ಲಗೇಜ್ ಸರ್? ಏನೆಲ್ಲ ಇತ್ತು ಅದರಲ್ಲಿ? ಎಷ್ಟು ಜನ ಲಗೇಜು? ಮತ್ತು ಈಗ 4 ಜನದ ಲಗೇಜ್ ಇದೆ ಸರ್. ನಾವೇ ಫ್ರೆಂಡ್ಸೇ 4 ಜನದ ಲಗೇಜ್ ಇದೆ. ಅದರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದಾವೆ, ಲೈಸೆನ್ಸ್ ಇದಾವೆ, ಅದೆಲ್ಲ ಇಂಪಾರ್ಟೆಂಟು. ಬಟ್ಟೆ ನಮಗೇನು ಬೇಡ, ಬಟ್ಟೆ ನಮಗೆ ಅವರೇ ಇಟ್ಕೊಳ್ಳಿ, ಮಿಕ್ಕಿದೆಲ್ಲ ಇಟ್ಕೊಂಡು ನಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ ನಮಗೆ ಹ್ಯಾಂಡ್ ಓವರ್ ಮಾಡಲಿ ಸರ್. ಈಗ ಮೇಲ್ ಮುಖಾಂತರ ನೀವು ಕಂಪ್ಲೇಂಟ್ ರೈಸ್ ಮಾಡಿದಾಗ ಲಾಸ್ ಅಂಡ್ ಫೌಂಡ್ಸ್ಗೆಲ್ಲ ಬರುತ್ತೆ ಅಂತ ಅಲ್ಲೆಲ್ಲ ಏನಾದ್ರು ಟ್ರೈ ಮಾಡಿದ್ರ? ಈಗ ಇವರು ಏನು ಹೇಳ್ತಾರೆ? ಏರ್ಲೈನ್ಸ್ ನಾವು ಟ್ರೈ ಮಾಡಿದ್ದೀವಿ. ಅಲ್ಲಿ ಬರೋ ಟೈಮಲ್ಲಿ ಫ್ಲೈಟ್ ಇಳಿದಾದ್ಮೇಲೆ ಲಗೇಜ್ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿ ಏನು ಮಾಡಿದ್ರು, ಮೇಡಮು ಲಗೇಜು ನಿಮ್ಮದು ಡೆಲ್ಲಿಯಲ್ಲೇ ಇದೆ, ನೆಕ್ಸ್ಟ್ ಫ್ಲೈಟಲ್ಲಿ ಕರ್ಕೊಳ್ತೀವಿ ನಾವು ಅಂತೇಳಿ ಅವರು ಲೆಟ್ರ್ ಎಲ್ಲ ಬರ್ಸ್ಕೊಂಡಿದ್ದಾರೆ. ಲೆಟ್ರ್ ಎಲ್ಲ ಬರ್ಸ್ಕೊಂಡು ನಮ್ಮ ಹತ್ರ ಸೈನು, ಸಿಗ್ನೇಚರು, ನಮ್ಮ ಪ್ರೂಫ್ ಎಲ್ಲ ತೊಗೊಂಡಿದ್ದಾರೆ. ನಿಮಗೆ ಡೈರೆಕ್ಟ್ ನಾವು ಕೊರಿಯರ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಫ್ಲೈಟಿಗೆ ಆಗ್ತೀನಿ ಅಂದರು. 5 ದಿನ ಆಯಿತು, 48 ಅವರ್ಸಲ್ಲಿ ಆಗಬೇಕಂತ ಹೇಳಿದ್ದಾರೆ ಅವರು. ಬಟ್ ಇನ್ನೂವರೆಗೂ ಬಂದಿಲ್ಲ ಅದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ಏರ್ಪೋರ್ಟ್.